ಸರ್ ಏನಿಲ್ಲ, ಪೊಲೀಸರು ನಮ್ಗೆ ಟ್ರಾಫಿಕ್ ಪೊಲೀಸರ ಕಡೆಯಿಂದ ಜನರಿಗೆ ಭಾಳ ತೊಂದರೆ ಆಕತ್ತದ. ಮಹಿಳೆಯರೆಲ್ಲ ಕೃಷಿ ಕೆಲ್ಸಕ್ಕೆ ಹೋಗ್ತಾರೆ. ಅವರು ರಾತ್ರಿ ಬರೋಂಥ ಸಂದರ್ಭದಲ್ಲಿ ಗಾಡಿಗಳು ನಿಂತು ಬಿಟ್ಟರೆ ಅವರಿಗೆ ಮನೆಗೆ ಹೋಗಿ ಮಕ್ಕಳು ಎಲ್ಲ ಇರ್ತಾರೆ, ಅಡುಗೆ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ದೂರುಗಳು ಬರ್ತವೆ. ಯುವಕರು ನಮಗೆಲ್ಲ ಹೊಡಿತಾರೆ ಅಂತೇಳಿ ಅವರು ಕೂಡ ದೂರು ಕೊಡ್ತಾರೆ. ಅದ್ರ ಬಗ್ಗೆ ನಾನು ಪೊಲೀಸ್ ಇಲಾಖೆಗೆ ಕರೆದು ನಮ್ಮ ಯಾರು PSI ಅವ್ರಿಗೆ ಕರೆದು ನಾನು ಮಾತಾಡೀನಿ. ನೋಡಿರಿ, ಹಿಂಗೆ ಮಾಡಬೇಡ್ರಿ, ಆದಷ್ಟು ಆ ಥರ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿರಿ, ಇಲ್ಲ ಅಂತಲ್ಲ. ಸ್ವಲ್ಪ ಒಂದು 3-4 ತಿಂಗಳ ಸ್ವಲ್ಪ ಈ ಥರ ನಮ್ಮಲ್ಲಿ ಇರ್ತದೆ, ಅದರ ಯಾವುದೇ ಕಾರಣಕ್ಕೂ ಸ್ವಲ್ಪ ಕನ್ಸಿಡರ್ ಮಾಡಿರಿ ಅಂತೇಳಿ ಹೇಳಿದ್ದೆ. ಆದರೂ ಕೂಡ ಅದು ಅವರು ಕಿವಿಗೆ ಹಾಕಿದ್ದೇನೆ. ಪದೇ ಇದೇ ಘಟನೆ ನಡೆಯೋದ್ರಿಂದ ನಾನು ರಾಯಚೂರಿಗೆ ಹೋಗಿ ಬರೋಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಯುವಕನ ಕೀಲಿ ಕಸ್ಕೊಂಡು ತೊಂದರೆ ಕೊಡಕತ್ತಿದ್ರು. ಅದನ್ನು ನೋಡಿ ನಾನು ಮಾತಾಡಿದಾಗ ಅವರು ಹೇಳಿದ್ದೇನೆಂದರೆ, ನಾನು ಇರೋದೇ ಫೈನ್ ಹಾಕಕ್ಕೆ, ಅದನ್ನು ಬಿಟ್ಟರೆ ನೀವೇನಾದರೂ ಬೇಡ ಅಂದರೆ ಟ್ರಾಫಿಕ್ ಬೇಡ ಅಂತ ಬರ್ಕೊಡಿರ್ಬೇಕಾದ್ರೆ ಟ್ರಾಫಿಕ್ PSI ಅವ್ರು ನಾರಾಯಣ ಅಂತೇಳಿ ಅಂದಾಗ ನಾನೇನು ಹೇಳ್ತೀನಿ ಅಂದರೆ, ಒಬ್ಬರು ಶಾಸಕರಿಗೆ ಕೊಡೋಂಥ ಉತ್ತರನ ಮರ್ಯಾದಿನ ಇದು? ನಾವು ಹೇಳ್ತೀವಿ ಅಂದಾಗ ಆಯ್ತು ರೀ ಮೇಡಮ್ ಸರಿಪಡಿಸೋಣ ಅಂತ ಒಂದು ಮಾತು ಅಂದಿದ್ರೆ ನನಗೊಂದು ಗೌರವ ಸಿಗ್ತಿತ್ತು. ಈಗ ಹೊರಗೆ ತೊಂದರೆ ಆದರೆ ನಾನು ಎಲ್ಲಿ ಹೋಗಬೇಕು, ಯಾರನ್ನು ಕೇಳಬೇಕು? ಪೊಲೀಸ್ ಇಲಾಖೆ ಬಗ್ಗೆ ನನಗೆ ಗೌರವ ಅದ. ನಿಜವಾಗ್ಲೂ ಹೇಳ್ಬೇಕಂದ್ರೆ SP ಸಾಬ್ರಂತಲ್ಲಿ ದಕ್ಷ ಅಧಿಕಾರಿಗಳು ಒಳ್ಳೆಯವ್ರು ಬಂದಾರ. ಅವರು ನಮ್ಮಲ್ಲಿ ಬಂದು ದೇವದುರ್ಗಕ್ಕೆ ಬಂದು ಇದೆಲ್ಲ ಏನದ ಅನ್ನೋದು ಅವರು ಕೂಡ್ಸ್ಕೊಂಡು ಮಾತಾಡಿದರು. ಆದರೆ ಇಲ್ಲಿ ನಮ್ಗೆ ಪದೇ ಇವೆಲ್ಲ ನಮ್ಮ ಸ್ಟೇಷನ್ ಕಡೆಯಿಂದ ನಮ್ಗೆ ತೊಂದರೆ ಆಗ್ತದೆ. ಯಾಕಂದರೆ ನೀವು ನೋಡ್ತಾ ಇದ್ದೀರಿ, ಸುಮ್ಮನೆ ಸುಳ್ಳು ಆರೋಪಗಳು, ಸುಳ್ಳು ಪ್ರಕರಣಗಳು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನೀರು ಕೊಡೋರ ಮೇಲೆ ಸುಮ್ಮನೆ ಪೊಲೀಸರಿಗೆ ಬಡದಾರ ಅಂತೇಳಿ ಪ್ರಕರಣಗಳು ಹಾಕಿ ಚಾರ್ಜ್ ಶೀಟ್ ಹಾಕಿಬಿಟ್ರು. ನಮಗೆ ಒಬ್ಬರು ಶಾಸಕರಿಗೆ ನಮ್ಮನೆ ಆದರೆ ನಾವು ಯಾರಿಗೆ ಹೇಳ್ಬೇಕನ್ನೋಂಥದ್ದು ಅಷ್ಟೇ. ಮೇಡಮ್, ಶಾಸಕರು ಆದಮೇಲೆ ಪೊಲೀಸರು ಇಲಾಖೆ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದಾರೆ ಶಾಸಕರು ಅನ್ನೋದಂಥದ್ದು ಇವಾಗ ಜನರು ಒಂದು ಆರೋಪ ಮಾಡ್ತಾ ಇದ್ದಾರೆ, ಮತ್ತು ಸಾಮಾಜಿಕ ಜಾಲತಾಣಗಳು ಕೂಡ ಹಾಕ್ಕೊಂಡಿರುವಂಥದ್ದು. ಸರ್, ನಾನು ಪೊಲೀಸ್ ಇಲಾಖೆ ಬಗ್ಗೆ ನಾನು ಯಾವತ್ತೂ ಆರೋಪ ಮಾಡೋದಿಲ್ಲ. ನಿಜವಾಗ್ಲೂ ಎಲ್ಲ ಇಲಾಖೆಗಿಂತ ಪೊಲೀಸ್ ಇಲಾಖೆನ ನಾನು ಜಾಸ್ತಿ ಗೌರವಿಸ್ತೀನಿ. ನನ್ನ ಮನೆ ಇರೋದೇ ಪೊಲೀಸ್ ಕಾಲೋನಿಯಲ್ಲಿ. ಅವ್ರಿಗೆ ನಮಗೆ ಕುಟುಂಬಗಳಿಗೆ ನಮ್ಗೆ ಭಾಳ ಅನ್ಯೂನ್ಯವಾದ ಒಂದು ಸಂಬಂಧಗಳು, ಭಾವನೆಗಳದಾವ. ಇದೆಲ್ಲ ಸುಮ್ಮನೆ ಸುಳ್ಳು ಆರೋಪ. ನಂದೇನೆಂದರೆ, ಇವರು ನಾವೊಬ್ಬ ಶಾಸಕರಿದ್ದೀವಿ ಅಂತ ಏನಾದರೂ ಅವ್ರನ್ನ ನಮ್ಮ ಗಮನಕ್ಕಿಲ್ದೇ ಅವರು ಸರ್ಕಾರ ಒಂದು ಪ್ರಭಾವಿಗಳ ಮಾತು ಕೇಳ್ಕೊಂಡು ನಮಗೆ ತೊಂದರೆ ಕೊಡೋದು ಪೊಲೀಸರು. ಕೆಲವರು, ಎಲ್ಲ ಇಲಾಖೆ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಕೆಲವರು ಯಾಕೆ ಹಂಗೆ ಕೊಡ್ತಾರೆ ಗೊತ್ತಿಲ್ಲ. ಯಾಕಂದರೆ ನನ್ನ ನಿರ್ಧಾರಗಳು ದೇವದುರ್ಗದಲ್ಲಿ ಭ್ರಷ್ಟಾಚಾರ ರಹಿತ ಒಂದು ತಾಲೂಕು ಆಗಬೇಕು, ಯಾವುದೇ ಇಲ್ಲಿಗಲ್ ನಡಿಬಾರ್ದು. ಇವತ್ತು ಪ್ರತಿಯೊಂದೂ ಚೆನ್ನಾಗಿ ನಮ್ಮಲ್ಲಿ ಒಂದು ಹೆಸರು ಮಾಡಬೇಕಂತ ನಾನು ರಾಜಕಾರಣಕ್ಕೆ ಬಂದೀನಿ. ಇದು ನನಗೆ ಮುಳುವಾಗ್ತದೆ ಅಂತ ನನಗೆ ಅನಿಸ್ತು. ಅಂದರೆ ಈಗ ಸರ್ಕಾರಿ ಅಧಿಕಾರಿಗಳೇ ನಿಮಗೆ ವಿರೋಧ ಪಕ್ಷದವ್ರ ಥರ ಆಗ್ತಾ ಇದ್ದಾರೆ. ಇಲ್ಲಿ ಈಗ ನಾವು ಏನು ಹೇಳ್ಬೇಕಾದ್ರೆ ಸತ್ಯ ತಡಿತೀವಿ ಅಂದಾಗ ಅವ್ರ ಕೆಲಸ ಅದು, ನಮ್ಮ ಕೆಲಸ ಅಲ್ಲ ಅದು. ಆದರೆ ನಾವು ಹೇಳೋಂಥದ್ದು ಯಾವುದು ಏನಂತಾರೆ, ತಾಲೂಕಿಗೆ ಅನುಕೂಲ ಆಗೋಂಥ ಕೆಲಸ ಮಾಡಿರಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಅದನ್ನು ಬಿಟ್ಟರೆ ಅಧಿಕಾರಿಗಳು ಅವರು ವಿರೋಧ ಪಕ್ಷ ಥರ ಅವರು ವರ್ತನೆ ಮಾಡಿದರೆ ಅದು ನಂದೇನು ತಪ್ಪಲ್ಲ, ಅವ್ರದ್ದು. ಯಾಕಂದರೆ ನಾನು ಶಾಶ್ವತವಾಗಿ ತಾಲೂಕಿನಲ್ಲಿ ಇರೋಂಥವಳು. ಅವರು ಏನು ಬಂದು ನೌಕರಿ ಮಾಡಿ ಅವರು ಇನ್ನೊಂದು ಕ್ಷೇತ್ರಕ್ಕೆ ಹೋಗೋಂಥದ್ದು. ಆದರೆ ನನ್ನ ಕ್ಷೇತ್ರದ ಜನರು ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ. ನಮ್ಮ ಜನರಿಗೆ ಏನಾದರೂ ಇಂಥವು ಸಣ್ಣ ಪುಟ್ಟ ತೊಂದರೆಗಳು, ಅನ್ಯಾಯಗಳು ಈ ಥರ ಆದರೆ ನಾನು ಹೋರಾಟ ಪ್ರಾಣನ ಪಣಕ್ಕಿಟ್ಟು ನಾನು ಹೋರಾಟ ಮಾಡ್ತೀನಿ. ಪ್ರಭಾವಿಗಳು ಅಂತ ಹೇಳ್ತಾ ಇದ್ದೀನಿ, ಯಾರು ಮೇಡಮ್ ಪ್ರಭಾವಿಗಳು? ಸರ್, ಈಗ ನನಗೆ ಅದೇನೇ ಅರ್ಥ ಆಗ್ತಿಲ್ಲ. ಯಾಕಂದರೆ ಪ್ರಭಾವಿಗಳಿರೋದ್ರಿಂದನೇ ಅಲ್ಲ ಅವ್ರನ್ನ ಇನ್ನು ನಾನು ಯಾಕೆ ಟಾರ್ಗೆಟ್ ಆಗ್ತೀನಿ ಅವರಿಗೆ? ಮತ್ತು ನಾನು ಗೆದ್ದದ್ದು ಪ್ರಭಾವಿಗಳ ವಿರುದ್ಧ ಅಲ್ಲ. ಪ್ರಭಾವಿಗಳ ವಿರುದ್ಧ ನಾನು ಗೆದ್ದೀನಿ ಅಂತ ಅಂದಾಗ ಅದನ್ನು ಅವ್ರ ಮೇಲೆ ಏನಾದರೂ ಒತ್ತಡ ಅದನ್ನು ಪಾಪ ಅಧಿಕಾರಿಗಳಿಗೆ ಏನಾರ ತೊಂದರೆಗಳಾದವನು, ಒತ್ತಡಗಳಾದವನು ಅವ್ರು ಹೇಳ್ಬೇಕು ನನಗೆ. ಅಂದರೆ ಈಗ ನೀವು ಗೆದ್ದಿದ್ದು ಶಿವನಗೌಡ ನಾಯಕ್ ಅವ್ರ ವಿರುದ್ಧ. ಅಂದರೆ ಶಿವನಗೌಡ ನಾಯಕ್ ಅವ್ರದ್ದು ಇಲ್ಲಿ ಕುಮ್ಮಕ್ಕು ಕೈವಾಡ ಏನಾದರೂ ಇದೆಯಾ ಅಂತೀರಾ? ಈಗ ನೋಡಿರಿ ಸರ್, ಈಗ ನಾನು ಇವತ್ತು ಇಲಾಖೆಗೆ ನನಗೆ ಅಲ್ಲಿ ನಡೆದದ್ದು, ಅಲ್ಲೇನು ಶಿವನಗೌಡ ನಾಯಕರು ಇರಲಿಲ್ಲ, ಇನ್ನೊಬ್ರು ಇರಲಿಲ್ಲ. ಅದು ಹಿಂದ್ಗಡೆ ಏನಾದ ಪಿತೂರಿ ಅನ್ನೋಂಥದ್ದು ಗಮನಿಸಿ ಇಂಟೆಲಿಜೆನ್ಸ್ ಇರ್ತದೆ, ಪ್ರತಿಯೊಂದು ಇರ್ತದೆ, ಅವ್ರು ತೊಗೋಬೇಕು ಸರ್ ಅಷ್ಟೇ. ಅದನ್ನು ಬಿಟ್ಟರೆ ನಾನು ಯಾಕೆ ಆರೋಪ ಮಾಡಲಿ? ಯಾಕಂದ್ರೆ ನಾನು ಆರೋಪ ಮಾಡಿದಗಳಿಗೆ ಏನಾಗಿಬಿಡ್ತದೆ, ಮತ್ತು ನನ್ನ ಗೆಲ್ಲಿಸ್ಯಾರ ಜನ. ನಾನು ಯಾವುದು ವೀಕ್ ಇಲ್ಲ. ನಾನು ಗೆಲ್ಲಿಸಿರಿ ಅಂದಾಗ ನಾನು ಅವರಿಗೆ ಪ್ರಬಲಳಾಗೆ ನಾನು ಕೆಲಸ ಮಾಡ್ತೀನಿ. ನಾನು ಪ್ರಬಲ ಇಲ್ಲಾಂದ್ರೂ ಕೂಡ ನನ್ನ ಜನ ಪ್ರಬಲರದರಲ್ಲಿ, ನಾನು ಆರಿಸಿದಂಥವ್ರು ಪ್ರಬುದ್ಧರದಾರ. ಹಂಗಾಗಿ ಅವ್ರ ಪ್ರಕಾರ ನಾನು ದುಡಿತೀನಿ ಅಷ್ಟೇ. ಇದು ಇಂಥವೆಲ್ಲ ಘಟನೆಗಳು ಬಂದಾಗ ಅನಿವಾರ್ಯ ಇಂಥವೆಲ್ಲ ಮಾತುಕತೆ ಚರ್ಚೆಗಳು ಬರ್ತವೆ.